ಇನ್ವೆಸ್ಟ್ಮೆಂಟ್ ಮಾಡೋರು ಇದ್ದಾರೆ, ಖಾಸಗಿಯವರು, ಇಲ್ಲೂ ಕಂಪ್ನಿಗಳಿದ್ದಾವೆ. ಅವ್ರು ಹೆಚ್ಚಿಗೆ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ ಪೋಸ್ಟ್ಗಳನ್ನು, ತಮ್ಗೆ ಎಷ್ಟು ಬೇಕು ಅಷ್ಟು ಲಾಭಕ್ಕಾಗಿ ಮಾಡೋರು ಪಾಪ ಅವರು. ಇವ್ರಿಗೆ ಯಾಕೆ ಉದ್ಯೋಗ ಕೊಡ್ತಾರೆ ಅವರು? ಹೇಳ್ತಾರೆ ಹೇಳೋ ಮುಂದೆ, ಸ್ಟಾರ್ಟ್ ಮಾಡೋ ಮುಂದೆ, ಸ್ಟಾರ್ಟಪ್ದಾಗ ನಾವು ಇಷ್ಟು ಜನಕ್ಕೆ ಉದ್ಯೋಗ ಕೊಡ್ತೀವಿ, ಅಷ್ಟು ಜನಕ್ಕೆ ಉದ್ಯೋಗ ಕೊಡ್ತೀವಿ, ಅದು ನಡಿಬೇಕಲ್ರಿ. ಕೊಡ್ತಾರೆ 4,000, 5,000, 6,000, 10,000 ಒಳಗೆ ಹೊರಗೆ. ಅದು ಭಾಳ ಜೀನಿಯಸ್ ಇದ್ರೆ, ಭಾಳ ಚೆನ್ನಾಗಿತ್ತಪ್ಪ ಅಂತಂದ್ರೆ ಅದರಲ್ಲಿ ಅವ್ರಿಗೆ ಅನುಕೂಲ ಆಗ್ತದೆ, ಹೆಚ್ಚು ಲಾಭ ಬರ್ತಿದ್ರೆ 50,000 ಲಕ್ಷ ಕೊಡ್ತಾರೆ. ಇಲ್ಲ ಅಂತೆಲ್ಲ ಭಾಳ ಕಡಿಮೆ ಅದು. ಈಗ ಪಾಪ ಇಲ್ಲೆಲ್ಲ ಹುಡುಗರು ಕಲಿತ ಡಿಗ್ರಿ ಹೋಲ್ಡರ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ ಬರೀದು ತಯಾರಾಗಿ ಕೂತಿದ್ದಾರೆ. ಇಂಥ ಕರೀರ್ ನಾವು ರೆಡಿ ಇದ್ದೀವಿ, ಕರೀರಪ್ಪ ದಯವಿಟ್ಟು ಅಂತ. ಅದರಲ್ಲೂ ಹಳ್ಳಿಗಾಡಿನಲ್ಲಂತೂ ಈ ನಿರುದ್ಯೋಗ ಭಯಂಕರ ಕಾಡ್ತಾ ಇರೋವಂಥದ್ದು. ಪಾಪ ತಂದೆ ತಾಯಿಗಳು ನಮ್ಮ ಮಕ್ಕಳ ಕಲಿತ ದೊಡ್ಡ ವ್ಯಕ್ತಿ ಆಗ್ತಾರೆ, ನಮ್ಮನ್ನೆಲ್ಲ ಸಾಕ್ತಾರೆ, ಸಲುತ್ತಾರೆ ಅನ್ನೋ ಕನಸುಗಳನ್ನ ಪ್ರತಿಯೊಬ್ಬರು ಕಾಣ್ತಾ ಇರ್ತಾರೆ. ತಂದೆ ತಾಯಿಗಳು ಜೊತೆಗೆ ಮಕ್ಕಳು ನಮ್ಮ ಅಪ್ಪ ಭಾಳ ಚೆನ್ನಾಗಿರ್ಬೇಕು, ಇಡ್ತಾರಲ್ಲೋ ಅದೇ ಮಾತು, ನೌಕರಿ ಮಾತು ಹಿಡಿದು ಮರತ್ತೆ. ಎಷ್ಟೋ ಜನ ಬಿಟ್ಬಿಟ್ಟು ಹೋಗಿದ್ದಾರೆ, ಸಾಕಷ್ಟು ಜನ ಬಿಟ್ಟು ಹೋಗಿದ್ದಾರೆ. ನಮ್ದು ನಾವು ಹೊರಗಡೆ ಐತವ, ನೀವು ಏನು ಮಾಡ್ಕೊರಿ ಗಂಡ ಐತೆ ಅಲ್ಲಿ ಅಂತ ಹೇಳಿ ಅವ್ರು ಬಿಟ್ಟು ಹೋಗುವಂಥ, ಅಂಥವ್ರು ಬಿಟ್ಟು ಹೋಗುವಂಥ, ಅವ್ರು ಬೆಳೆಸಿದವ್ರು ಬಿಟ್ಟು ಹೋಗುವಂಥ ಜನ ಸಾಕಷ್ಟು ಇವತ್ತು ತುಂಬಿದ್ದಾರೆ. ಅದು ಮತ್ತೊಂದು ಸಮಸ್ಯೆ. ಹೋಗಲ್ಲ, ಏನು ಆಗಲಿ, ಅಟ್ಲೀಸ್ಟ್ ಅವ್ರಿಗೆ ಯಾವುದು ನೌಕರಿ ಸಿಗ್ತದನ ಇವತ್ತು ಅಂತ ವಿಚಾರ ಮಾಡಿದಾಗ ನಾವು ಇಲ್ಲ. ಯಾಕಂತಂದ್ರೆ ಈ 2.84 ಲಕ್ಷ ಪೋಸ್ಟ್ಗಳನ್ನು ತುಂಬಿಕೊಳ್ಳುವಷ್ಟು ಬಜೆಟ್ ಇವತ್ತು ನಮ್ಮ ಖಜಾನೆಯೊಳಗಿಲ್ಲ, ದುಡ್ಡಿಲ್ಲ, ಖಾಲಿ. ಅದು ಉತ್ತರ ಸಡನ್ನಾಗಿ ನಮ್ಮ BJP ಹತ್ರ ಇಲ್ಲಿ ಗ್ಯಾರಂಟಿ ಕೊಟ್ಟರು, ಗ್ಯಾರಂಟಿ ಕೊಟ್ಟರು. ನೀವು ಹಿಂದಿದ್ರಲ್ಲ ಅಧಿಕಾರದಾಗ, ನೀವು ಕೊಡ್ಬೇಕಾಯ್ತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು